ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪೊಟ್ಯಾಟೊ ಚೀಸ್ ಬಾಲ್. ತುಂಬಾ ಟೇಸ್ಟಿ, ಅಂದರೆ ಚೀಸ್ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಈಗ ಒಂದು 3 ಆಲೂಗಡ್ಡೆನ ನಾನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಬ್ರೆಡ್ಡನ್ನು ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಬ್ಲೆಂಡ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಮಸಾಲ ಪೌಡರ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಹಾಗೆ ಒಂದು ಪ್ಯಾಕೆಟ್ ಮ್ಯಾಜಿಕ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಾಟ್ ಮಸಾಲ ಜಾಸ್ತಿ ಹಾಕ್ಕೋಬೇಡಿ, 1/4 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ. ಈಚೆ ಕಡೆ ಹೋಗಿ ಚೀಸ್ ಬಾಲ್ ಆ ಥರ ತಿನ್ನೋದಕ್ಕಿಂತ ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಒಂದು 30 ಮಿನಿಟ್ಸ್ ಆ ಥರ ಸ್ಪೆಂಡ್ ಮಾಡಿದ್ರೆ. ಈಗ ನಾನು ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡು ಟೇಬಲ್ ಸ್ಪೂನು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಈಗ ಸ್ಲರಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆಗಿರಬೇಕು. ಮನೇಲಿ ಮಾಡಿಕೊಂಡ್ರೆ ಹೆಲ್ತಿ ಅಲ್ವಾ, ಮಕ್ಕಳಿಗೆಲ್ಲ ಈ ರೀತಿ ಮನೇಲೇ ಮಾಡಿಕೊಡಿ. ನೋಡಿ, 1 ಕಪ್ಪಷ್ಟು ಚೀಸ್ ತೊಗೊಂಡಿದ್ದೀನಿ, ಹಾಗೆ ಕಾರ್ನ್ಫ್ಲೇಕ್ಸು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆದು, ಅದಕ್ಕೆ ಸ್ವಲ್ಪ ಚೀಸ್ನ ಹಾಕ್ಕೋತಾ ಇದ್ದೀನಿ ಈ ರೀತಿ. ಆಮೇಲಿಂದ ಇನ್ನೊಂದು ಸ್ವಲ್ಪ ಆಲೂಗಡ್ಡೆದು ಮೇಲೆ ಹಾಕ್ಕೊಂಡು ಬಾಲ್ ಮಾಡ್ಕೋಬೋದು. ನೀವು ಹೆಂಗೆ ಬೇಕಾದರೂ, ಒಟ್ಟಿನಲ್ಲಿ ಚೀಸು ಮಧ್ಯ ಇರಬೇಕು. ಆ ರೀತಿ ಈ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನಾನು ಮಾಡ್ಕೊಂಡಿದ್ದೆ. ಈಗ ನಾವು ಸ್ಲರಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮತ್ತು ಕಾರ್ನ್ಫ್ಲೇಕ್ಸ್ ಒಳಗಡೆ ಹಾಕಿ ಎಲ್ಲ ಕೋಟ್ ಮಾಡ್ಕೋಬೇಕು. ಈ ರೀತಿ ನಾನಿಲ್ಲಿ ಒಂದು 3 ಮಾಡಿಟ್ಕೊಂಡಿದ್ದೆ. ಅದನ್ನು ನಾನು 20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅದಾದಮೇಲಿಂದ ತೆಗೆದು ಎಣ್ಣೆ ಕಾಯೋಕ್ಕಿಟ್ಟು ನೋಡಿ, ಈಗ 20 ಮಿನಿಟ್ಸ್ ಆದಮೇಲಿಂದ ಸ್ವಲ್ಪ ಎಲ್ಲ ನೀಟಾಗಿ ಸೆಟ್ಟಾಗಿದೆ, ಎಣ್ಣೆನೂ ಕಾದಿದೆ. ಈಗ ಇದಕ್ಕೆಲ್ಲ ನಾವು ಮಾಡಿಟ್ಕೊಂಡಿರೋ ಬಾಲ್ಸ್ನ ಬಿಟ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಗಬೇಕು, ಅದು ಕ್ರಿಸ್ಪಿ ಆಗಿದೆ ಅನ್ನಿಸ್ಬೇಕು ಅಷ್ಟೇ. ತುಂಬ ಫ್ರೈ ಮಾಡೋಂಗೂ ಇಲ್ಲ, ಇದು ಬೇಗನೆ ಆಗೋಗ್ಬಿಡುತ್ತೆ. 1 ಅವರ್ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಆ ಗೋಲ್ಡನ್ ಕಲರ್, ಆಮೇಲೆ ಅದನ್ನು ನೋಡಿದ್ರೇ ತಿನ್ಬೇಕನ್ಸುತ್ತೆ. ಹಾಗೆ ಆ ಚೀಸ್ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.